ಇದೆಲ್ಲ ಆ್ಯಕ್ಚುಲಿ ರಿವರ್ ಬೆಡ್ ಇದು ಸ್ನೇಹಿತರೆ. ಬ್ರಹ್ಮಪುತ್ರ ರಿವರ್ ಬೆಡ್ ಇದು. ಭಯ್ಯ ಹಾಯ್ ನಮಸ್ಕಾರ. ಸುಮ್ಮನೆ ಬಾರ್ಡ್ರ್ ಹತ್ರ ಹೋಗ್ಬಿಟ್ಟು ಹಿಂಗೆ ಕಾಲಿಕ್ಬಿಟ್ಟು ಹಿಂಗೆ ಬಂದ್ಬರೋಣ ಅಂತ ಹೋದ್ರೆ ಹೋಗ್ಬಿಡೋಣ ಇನ್ನೇನಿದೆ ಜೀವನದಲ್ಲಿ ಅಂತ. ಯಾವ್ದಾನ ಅನಕೊಂಡ ಫೈಟ್ ಹಾಕೊಂಡ್ಬಿಟ್ರೆ ಕಷ್ಟ ಆಗತ್ತೆ ಆಮೇಲೆ. ಏನು ಹೇಳಿ ಬ್ರೋ, ಅರ್ಜೆಂಟ್ ಬ್ರೋ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ಹೋದ ವಿಡಿಯೋಲಿ ಮಜುಲಿಯ ಒಂದು ಎಕ್ಸ್ಪ್ಲೋರೇಷನ್ ನೋಡಿರ್ತೀರಾ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಇದು ಬಂದು ನಮ್ಮ ನಾರ್ತ್ ಈಸ್ಟ್ ರೈಡ್. ಇವಾಗ ನಮ್ಮ ಪಯಣ ಬಂದು ಇಲ್ಲಿ ಮಜುಲಿಯಿಂದ ದಿಮಾಪುರ್ ಅನ್ನೋ ಜಾಗಕ್ಕೆ ಸ್ನೇಹಿತರೆ. ದಿಮಾಪುರ್ ಬಂದು ನಾಗಾಲ್ಯಾಂಡ್ಗೆ ಸೇರಿದೆ. ಒಂದು 300 ಕಿಲೋಮೀಟರ್ಸ್ ಜರ್ನಿ, 4 to 6 hours ಆಗ್ಬೋದು. ಸ್ಟೇ ಅಲ್ಲೇ ತಿಂಡಿ ತಿನ್ಕೊಂಡು ಹೊಡ್ತಾ ಇದೀವಿ. ನೀವೇನಾದ್ರು ನಮ್ಮ ಜೊತೆ ರೈಡ್ ಮಾಡಬೇಕು ಅಂದ್ರೆ ಸ್ನೇಹಿತರೆ, ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ. ಅಲ್ಲಿ ನಾವೇನೇ ರೈಡ್ ಪ್ಲಾನ್ ಮಾಡಿದ್ರು ಅಲ್ಲಿ ಇಟಿನರಿನ ಪೋಸ್ಟ್ ಮಾಡ್ತಾ ಇರ್ತೀವಿ. ನೀವು ಆ ಡೇಟ್ಸ್ಗೆ ಫ್ರೀ ಇದ್ದಲ್ಲಿ ನಮ್ಮ ಜೊತೆ ರೈಡ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ಅರ್ಧ ಜರ್ನಿ ಮುಗ್ದಿದೆ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ನಾವು ಟೋಟಲ್ ಬಂದು 31 ದಿನದ ಒಂದು ರೋಡ್ ಟ್ರಿಪ್ ಪ್ಲಾನ್ ಮಾಡಿರೋದು. 10,800 ಕಿಲೋಮೀಟರ್ ಪ್ಲಾನ್ ಮಾಡಿದ್ವಿ. ಒಂದು 6,000 ಕಿಲೋಮೀಟರ್ ಕವರ್ ಮಾಡಿದೀವಿ. ಅಂಡ್ 17 ಡೇಸ್ ಆಗಿದೆ. ಸೊ ಹಾಫ್ ಆಫ್ ದ ಜರ್ನಿ ಕಂಪ್ಲೀಟ್ ಮಾಡಿದೀವಿ. ಇನ್ನು ಹಾಫ್ ಇದೆ ಸ್ನೇಹಿತರೆ. ಇನ್ನೊಂದು 3 ಸ್ಟೇಟ್ ನೋಡಿ ಇಲ್ಲಿಂದ ನಾವು ಬೆಂಗಳೂರಿಗೆ ಪುನಃ ಗಾಡಿಯಲ್ಲೇ ಹೋಗೋದು. ಮಿಸ್ ಮಾಡಿದ್ರೆ ಎಲ್ಲಾ ಎಪಿಸೋಡ್ಸ್ ನೋಡಿ ಅಂತ ಹೇಳ್ತಾ ಇವಾಗ ನಮ್ಮ POV ನ ಅಂಡ್ ಆಲ್ಸೋ ಬೆಳಗ್ಗೆ ಒಂದು ಬ್ಯೂಟಿಫುಲ್ ಡ್ರೋನ್ ಶಾಟ್ಸ್ ಹಿಡಿದಿದ್ದೀನಿ. ಆ ಡ್ರೋನ್ ಶಾಟ್ಸ್ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ. ಸೊ ಡ್ರೋನ್ ಶಾಟ್ಸ್ ನೋಡಿಕೊಂಡು ಲೆಟ್ಸ್ ಶಿಫ್ಟ್ ದ POV ಟು ಹೆಲ್ಮೆಟ್ ಕ್ಯಾಮ್ರಾ. ಬನ್ನಿ. ನಾವು ಮಜುಲಿಲಿ ಸ್ಟೇ ಆಗಿದ್ದ ಜಾಗ ಬಂದು YG ದ್ರಾಸಿಲ್ ಬಂಬೂ ಕಾಟೇಜ್ ಅಂತ. ಸೊ ತುಂಬಾ ಚೆನ್ನಾಗಿದೆ, ಲೇಕ್ ಫ್ರಂಟ್ ಅಲ್ಲಿ. ಆಮೇಲೆ ಇಲ್ಲಿ ಯಾವುದೇ ಸ್ಟೇ ತಗೊಳ್ಳಿ ನಿಮ್ಗೆ ಮುಂದೆ ಒಂಥರ ಲೇಕ್ ಇರುತ್ತೆ, ಸ್ಮಾಲ್ ಒಂದು ಪಾಂಡ್ ತರ ಇರುತ್ತೆ. ಸೊ ಅದನ್ನ ಅವರು ಡಗ್ ಮಾಡಿ ಅಲ್ಲಿಂದ ಮಿಟ್ಟಿ ತಗೊಂಡು ಮಣ್ಣು ತಗೊಂಡು ಇದು ಹೈಲ್ಯಾಂಡ್ ಮಾಡಿರ್ತಾರಂತೆ. ಸೊ ಅದನ್ನೇನೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇದು ಚೆನ್ನಾಗಿದೆ ಸ್ನೇಹಿತರೆ. 24x7 ಬಿಸಿ ನೀರು ಬರುತ್ತೆ, ಒಳ್ಳೆ ಕ್ಯಾಂಪ್ ಫೈರ್ ಇದೆ. ತುಂಬಾ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿದೆ, ನಮ್ಗಂತೂ ಇಷ್ಟ ಆಯ್ತು ಅಷ್ಟೇ. ಸೊ ಹಾಗಾಗಿ ಇದನ್ನ ರೆಕಮೆಂಡ್ ಮಾಡ್ತೀನಿ. ಮಜುಲಿಗೆ ಬಂದ್ರೆ ನೀವು YG ದ್ರಾಸಿಲ್ ಬಂಬೂ ಕಾಟೇಜ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನಮ್ ರೆಫರೆನ್ಸ್ ಕೊಟ್ರೆ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಇವಾಗ ಟುವರ್ಡ್ಸ್ ನಾಗಾಲ್ಯಾಂಡ್ ಹೋಗ್ಬೇಕು. ಅಂಡ್ ಅಗೇನ್ ನಾವು ಮಜುಲಿಗೆ ಬರ್ತಾ ಯಾವ ತರ ಫೆರಿ ಯೂಸ್ ಮಾಡಿದ್ವು, ಇವಾಗ ಮಜುಲಿನ ಬಿಡ್ತಾ ಸಹ ನಾವು ಫೆರಿನ ಯೂಸ್ ಮಾಡಬೇಕು. ಯಾಕಂದ್ರೆ ಇದು ರಿವರ್ ಐಲ್ಯಾಂಡ್ ಸ್ನೇಹಿತರೆ. ಸೊ ನೀವೇನಾದ್ರೂ ಓದ್ ಎಪಿಸೋಡ್ ನೋಡಿಲ್ಲ ಅಂದ್ರೆ ಮಜುಲಿ ಬಗ್ಗೆ ನೋಡ್ಬಿಟ್ಟು ಈ ಎಪಿಸೋಡ್ ನ ನೋಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಪಯಣ ಸ್ಟಾರ್ಟ್ ಮಾಡೋಣ. ಈ ಮಜುಲಿ ಅನ್ನೋ ಒಂದು ರಿವರ್ ಐಲ್ಯಾಂಡ್ ಬಂದು ಅಸ್ಸಾಂಗೆ ಸೇರುತ್ತೆ ಸ್ನೇಹಿತರೆ. ಈ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಸುಮಾರು ಒಂದು 2.5 ಲಕ್ಷ ಪಾಪ್ಯುಲೇಷನ್ ಇದೆ. ಎಲ್ಲಿ ಮಜುಲಿಲಿ 2.5 ಲಕ್ಷ ಪಾಪ್ಯುಲೇಷನ್ ಅಲ್ಲಿ ಎಲ್ಲರೂ 100% ಹಿಂದೂಸು. ಒಬ್ರು ನಿಮ್ಗೆ ಕ್ರಿಶ್ಚಿಯನ್ಸ್ ಇಲ್ಲ, ಮುಸಲ್ಮಾನ್ರಿಲ್ಲ, ಯಾರು ಇಲ್ಲ. ಇಲ್ಲಿರೋರೆಲ್ಲ ಹಿಂದೂಸು. ಹಾಗಾಗಿ ನಿಮ್ಗೆ ಇಲ್ಲಿ ಸತ್ರಾಸ್ ಅಂತ ಏನ್ ಹೇಳಿ ಟೆಂಪಲ್ಸ್ ಮಾತ್ರ ಸಿಗತ್ತೆ. ಯಾವುದೇ ತರ ಮಸೀದಿ ಇಲ್ಲ, ಯಾವುದೇ ತರ ಚರ್ಚ್ ಇಲ್ಲ, ಬೇರೆ ಏನು ಇಲ್ಲ ನೋಡಿ, ಬರೀ ದೇವಸ್ಥಾನಗಳು. ಆ ದೇವಸ್ಥಾನದಲ್ಲೂ ವಿಷ್ಣುನ, ಕೃಷ್ಣನ, ಅದಾದ್ಮೇಲೆ ಭಗವದ್ಗೀತನ, ಇಷ್ಟೇ. ಶಿವನು ಕಮ್ಮಿ. ಸೊ ವೈಷ್ಣವಿಸಮ್ ಜಾಸ್ತಿ ಇರ್ಲಿ. ನೆನ್ನೆ ಬೋಟಿಂಗ್ ಮಾಡಿದ್ವಲ್ಲ, ಅದಿಲ್ಲೇ ಸ್ನೇಹಿತರೆ. ಸೊ ನೆನ್ನೆ ಡ್ರೋನ್ ಶಾಟ್ಸ್ ನೋಡಿರ್ತೀರಾ. ಸೊ ಇಲ್ಲೇ ಇದು ಬಂದು ತುನಿ ರಿವರ್ ಅಂತ ಇದ್ರ ಹೆಸರು. ಸೊ ಇಲ್ಲೇ ಬೋಟಿಂಗ್ ಮಾಡಿದ್ ನಾವು. ಬೋಟಿಂಗ್ ರೇಟ್ಸ್ ಕೂಡ 100 ರೂಪೀಸ್ ಪರ್ ಹೆಡ್ ಸ್ನೇಹಿತರೆ. ದಯವಿಟ್ಟು ನೀವು ಯಾರನ್ನ ಒಂದು ಗೈಡ್ ಮೂಲಕನೇ ಹೋಗಿ. ನೀವೇ ಹೋಗ್ಬಿಟ್ರೆ ಒಂದು ಬೋಟ್ಗೆ ಎಷ್ಟು ಜನ ಬಂದ್ರೆ 1500 ಅಂದ್ಬಿಡ್ತಾರೆ. ಸುಮ್ಮನೆ ಟ್ಯಾಕ್ಸ್ ಗೊತ್ತಲ್ಲ ಸ್ನೇಹಿತರೆ, ಎಲ್ಲ ಕಡೆ ಇರುತ್ತೆ. ಇವಾಗ ನಮ್ಮ ಬೆಂಗಳೂರಲ್ಲೂ ಇರುತ್ತೆ. ಆಚೆ ಕಡೆಯಿಂದ ಬಂದವ್ರಿಗೆ ಕ್ಲೀನ್ ಆಗಿ ನಾಮ ಹಾಕಿ ಕಳಿಸ್ತೀವಿ. ಅದೇ ತರನೇ ಇಲ್ಲನು, ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಫೆರ್ರಿ ಬಂದ್ಬಿಟ್ಟು 70 ರೂಪಾಯಿ, 50 ರೂಪಾಯಿ ಟೂ ವೀಲರ್ಗೆ, 20 ರೂಪಾಯಿ ಮಂಚಂಗೆ. ಕಾರ್ ಏನಾರು ಇತ್ತು ಅಂದ್ರೆ 500 ರೂಪಾಯಿ. ನಾವು ಜೋರ್ಹಾಟ್ ಅನ್ನೋ ಒಂದು ಜಾಗಕ್ಕೆ ಹೋಗ್ಬೇಕು. ಬಟ್ ಅಲ್ಲಿ ಹೋದ್ರೆ ಫೆರಿನೇ ಇಲ್ಲ. ಅಲ್ಲಿ ಒಬ್ಬನ ಕೇಳಿದ್ರೆ ಇಲ್ಲ, ನೀರಿಲ್ಲ. ಸೊ ಅದಕ್ಕೆ ಬೋಟೇ ಇಲ್ಲ ಅಂದ್ಬಿಟ್ರು. ಬೋಟ್ ಇಲ್ಲ ಅಂದ್ರೆ ಏನ್ ಗಾಡಿ ಹೋಗತ್ತಾ ಅಂದ್ರೆ ಏನು ಕರೆಕ್ಟ್ ಆಗಿ ಹೇಳಲಿಲ್ಲ ಅವರು. ಅದಕ್ಕೆ ನಾವು ಮ್ಯಾಪ್ ಹೆಂಗ್ ತೋರಿಸ್ತಿದೆ ಹಂಗ್ ಹೋಗ್ತಾ ಇದೀವಿ. ಇದೆಲ್ಲ ಆಕ್ಚುಲಿ ರಿವರ್ ಬೆಡ್ ಇದು ಸ್ನೇಹಿತರೆ. ಬ್ರಹ್ಮಪುತ್ರ ರಿವರ್ ಬೆಡ್ ಇದು. ಸೊ ಲಿಟ್ರಲಿ ರಿವರ್ ಬೆಡ್ ಮೇಲೆ ರೈಡ್ ಮಾಡ್ಕೊಂಡು ಹೋಗ್ತಾ ಇದೀವಿ, ನೀರಿಲ್ಲ ಅಂದ್ಬಿಟ್ಟು. ಬಟ್ ಎಷ್ಟು ದೂರ ಅಂತ ಗೊತ್ತಿಲ್ಲ, ನೋಡೋಣ.
जोरहाट जाना है, दक्षिण पथ से जाएगा, ऐसे नहीं जाएगा, या नहीं जाएगा। कैसे जाना है उधर अभी? तो उधर से तीनाली है, तो हाँ ये तीनाली ऐसे रास्ता है, ये रास्ता चलेगा। अभी इस तरह जाना है, आली आली है, तो तीनाली, तिनाली हाँ तीनाली पर ऐसे जाएगा। तिनाली ब्रो, तिनाली ಅಂತ ಮ್ಯಾಪ್ ಹಾಕೊಳ್ಳಿ. इधर बोट नहीं है, वो नहीं है, पानी नहीं है, बाइक नहीं जाएगा ना, भाग नहीं जाएगा, सामने तीनाली है, तेनाली तेनाली ओके ऐसे जाएगा। ಬ್ರೋ ತೆನೆಲಿಗೆ ಮ್ಯಾಪ್ ಹಾಕೊಳ್ಳಿ. ಫೈನಲಿ ಒಂದು 20 ನಿಮಿಷ ಸುತ್ತಿ ನಮಗೆ ಗೊತ್ತಾಗಿದೆ ಏನಂದ್ರೆ ಇಲ್ಲಿ ಕೆಲಸ ಮಾಡ್ತಾ ಇರೋದೇ 2 ಫೆರಿ ಅಂತೆ. ನೀರ್ ಕಮ್ಮಿ ಇರೋದ್ರಿಂದ ಬ್ರಹ್ಮಪುತ್ರದಲ್ಲಿ 4-5 ಫೆರಿಗಳಿದೆ ಪಾಯಿಂಟ್ಸ್, ಬಟ್ ಯಾವ್ದು ಕೆಲಸ ಮಾಡ್ತಲ್ಲ, ಯಾಕಂದ್ರೆ ನೀರ್ ಕಡಿಮೆ ಇರೋದ್ರಿಂದ. ಹಾಗಾಗಿ ನಾವು ಜೊರಾಟ್ ಅಂತ ಒಂದು ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ದಿಮಾಪುರ್ಗೆ ಹೋಗ್ಬೇಕು. ಕೇಳ್ಕೊಂಡು ಇಲ್ಲಿ ಬಂದಿದೀವಿ. ಸೊ ತಾರು ಮತ್ತೆ ಇನ್ನೊಂದು ಗಾಡಿ ಬರಬೇಕು, ಅವ್ರಿಗೋಸ್ಕರ ಕಾಯ್ತಾ ಇದೀವಿ. ರಿವರ್ ಬೆಡ್ ಮೇಲೆ ತಿರ್ಗಾ ಎಲ್ಲ ಗೂಗಲ್ ಮ್ಯಾಪ್ಸ್ ಹಾಕೊಂಡ್ರೆ ಆಗೋದೇ ಇಲ್ಲ ಸ್ನೇಹಿತರೆ. ಜನರನ್ನ ಕೇಳಿನೇ ಬರಬೇಕು. ಏನ್ ಹೇಳಿ ನೋಡಿ, ಸಮುದ್ರದ ಮೇಲೆ ಹೋಗ್ತಾ ಇರೋದು ಇಲ್ಲಿ ಮ್ಯಾಪ್ಸ್ ಪ್ರಕಾರ. ದೊಡ್ಡ ಬ್ರಿಡ್ಜ್ ಮಾಡ್ತಾವ್ರಿ ಇಲ್ಲಿ. ಏನ್ ಹೇಳಿ, ಬ್ರಿಡ್ಜ್ ಮಾಡಕ್ಕಿಂತ ಮುಂಚೆನೆ ಬ್ರಿಡ್ಜ್ ಕೆಳಗೆ ಓಡಾಡಿದೀವಿ ನಾವು. ನಾವು ಲಾಂಚ್ಗೆ ಬರೋಕ್ಕಿಂತ ಮುಂಚೆ ಇಲ್ಲಿ ಮೀಡಿಯಾ ಅವ್ರು ಇದ್ರು ಸ್ನೇಹಿತರೆ, ಸ್ವಲ್ಪ ಇಂಟರ್ವ್ಯೂ ಕೊಟ್ವಿ ನಾವು. ಸೊ ನಮ್ಮ ಅಭಿಷೇಕ್ ಹಿಡಿದಿದ್ದು ಎಲ್ಲ ಅವ್ರಿಗೆ PC ಕೊಡ್ಲಿಲ್ಲ ಸ್ಟೋರಿಲಿ ಅಂತ ಹೇಳ್ತಾ ಇದ್ರು, ಅದಕ್ಕೆ VC ಕೊಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ಗೆ. ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಸ್ನೇಹಿತರೆ, KF42 ಟ್ರಾವೆಲರ್ ಅಂತ. ಸೊ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಅಂಡ್ ಇಲ್ಲೂ ಡ್ರೋನ್ ಬಿಡ್ತಾವ್ರು ಅಭಿ ಅವರು. ಅಂಡ್ ಮೋಹನ್ ಅವ್ರು ಕೂಡ ಫ್ರಂಟ್ ಆಂಗಲ್ ಅಲ್ಲಿ ವಿಡಿಯೋ ತೆಗೆದ್ರು. ಥ್ಯಾಂಕ್ ಯು ಸೋ ಮಚ್ ಮೋಹನ್ ಅವರೇ. ಇವಾಗ ಅದನ್ನ ಹಾಕ್ತೀನಿ ನೋಡಿ, ಏನ್ರಿ ಮೀಡಿಯಾ ಅಂದ್ಬಿಟ್ಟು. ನಾನು ಬೇರೆ ಯಾವುದೇ ಲೌಡಕ್ಕೆ ಬಂದು ಹೀರೋಗಳ ತರ ಎಲ್ಲ ಸೊನ್ನೆ, ನಾನು ಪಕ್ಕ ಆಕ್ಟಿವ್ ಲೋಕಲ್. ನಾನು ಏನ್ ಕಿತ್ಕೊಳ್ತೀರ ಅನ್ನೋದು ಯೋಗ್ಯತೆ ಇದೆ ಅಂದ್ರೆ ನಾನು ಕಿತ್ಕೊಳಕ್ಕೆ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನಿದು ಮೀಡಿಯಾ? ಏನ್ರಿ ಮೀಡಿಯಾ? ಮೀಡಿಯಾ ಸಮಾನ. ಸ್ನೇಹಿತರೆ, ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳಕ್ ನಿಲ್ಸಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಜಾಲಿಯಾಗಿ ಓಡಾಡ್ಸ್ಕೊಂಡಿರೋದು ಆನೆನ. ಭಯ್ಯ ऐसा करो, ऐसा भैया. ಹಲೋ ಹಾಯ್ ನಮಸ್ಕಾರ. ಹೌದೌದು, ಡಿ ಬಸ್ ಓಕೆ ಬಾಯ್ ಫ್ರೆಂಡ್. ಏನ್ ಹೇಳಿ, ಇಲ್ಲಿ ಒಂದು ಬೋರ್ಡ್ ನೋಡಿದೆ ಹೈವೇಲಿ, ವೇಸ್ಟ್ ಪ್ಲಾಸ್ಟಿಕ್ ಇಸ್ ಯೂಸ್ ಟು ಮೇಕ್ ದಿಸ್ ಹೈವೇ ಅಂತ ಇತ್ತು. ಫಾರ್ ದ ಫಸ್ಟ್ ಟೈಮ್ ಆ ತರ ಒಂದು ಸೈನ್ ಬೋರ್ಡ್ ನೋಡಿದ್ ನಾನು. ಒಂದು ಪ್ಲಾಸ್ಟಿಕ್ ನ ಯೂಸ್ ಮಾಡಿ ಹೈವೇ ಮಾಡಿದಾರಂತೆ. ಪ್ಲಾಸ್ಟಿಕ್ ಇಸ್ ನಾನ್ ಬಯೋಡಿಗ್ರೇಡಬಲ್. ಈ ತರ ಒಂದು ಯೂಸ್ ಮಾಡಿದ್ದಾರೆ ಪ್ಲಾಸ್ಟಿಕ್ ನ ಅಂದ್ರೆ ಇಟ್ಸ್ ಗ್ರೇಟ್ ಸ್ಟೆಪ್ ಬೈ ಅಸ್ಸಾಂ ಗವರ್ಮೆಂಟ್. ಏನ್ ಹೇಳೋನು, ನಾನ್ ಮುಂದೆ ಬಂದ್ರೆ ಅವ್ನು ಸ್ಲೋ ಮಾಡ್ಕೊಂತ ಇರೋದು. ಬಿಟ್ಟರು ನಮ್ಮನ್ನ ಮುಂದೆ, ಅವ್ರು ಸ್ಲೋ ಮಾಡ್ಕೊಂಬಿಟ್ರು. ಅವರು 4 ಜನ ಫ್ರೆಂಡ್ಸ್ ಬಂದವ್ರೆ. 4 ಜನನು ರೂಬಿಕಾರ್ನ್ ಗಾಡಿಯಲ್ಲಿದ್ದಾರೆ, ಜೀಪ್ ರೂಬಿಕಾರ್ನ್ 70-85 ಲಕ್ಷ ಗಾಡಿ. 4 ಜನ ಹಿಂಗ ಹಂಗೆ ಯಾರೋ ಕಾಲ್ ಮಾಡ್ತಾವ್ರೆ. ಹಲೋ ಇವ್ರ ತಾಯಿನ ಏನ್ ಹೇಳಿವ್ರು, ಬರೀ FGFC IDFC ಸಾಯಿಸ್ತಾವ್ರು ನನಗೆ ಫೋನ್ ಮಾಡಿ. ಒಳ್ಳೆ ಫಾರೆಸ್ಟ್ ಸ್ಟ್ರೆಚ್ ಸಿಕ್ಕಿದೆ. ಆ ಕಡೆ ಈ ಕಡೆ ರೋಡ್ ತುಂಬಾ ಚೆನ್ನಾಗಿದೆ. ಟೋಟಲ್ ದೀಮಾಪುರ್ಗೆ ಬಂದು 64 ಕಿಲೋಮೀಟರ್ ಇದೆ. ಬಟ್ ಇಲ್ಲಿ ನಮಗೆ 30-25 ಕಿಲೋಮೀಟರ್ಗೆ ನಮ್ಗೆ ಸಿಕ್ಬಿಡುತ್ತೆ ಅನ್ಸುತ್ತೆ. ನಾಗಾಲ್ಯಾಂಡ್ ಬಾರ್ಡರ್ ಏನು ಪರ್ಮಿಷನ್ ಬೇಕಾಗಿಲ್ಲ ಅನ್ಸುತ್ತೆ. ಅರುಣಾಚಲ್ ಪ್ರದೇಶ್ಗೆ ILP ಇತ್ತು, ಬಟ್ ಐ ಡೋಂಟ್ ಥಿಂಕ್ ಇನ್ನರ್ ಲೈನ್ ಪರ್ಮಿಟ್ ಇದೆ ನಾಗಾಲ್ಯಾಂಡ್ಗೆ. ಬಟ್ ಸ್ಟಿಲ್ ಬಾರ್ಡರ್ ಚೆಕ್ ಪೋಸ್ಟ್ ಅಲ್ಲಿ ನಿಲ್ಸ್ಬೇಕು ಅನ್ಸುತ್ತೆ. ಅಂಡ್ ಆಲ್ಸೋ ಇನ್ನೊಂದು ಇನ್ಫಾರ್ಮೇಶನ್ ಗೊತ್ತಾಯ್ತು, ಇದೇ ಚೆಕ್ ಪಾಯಿಂಟ್ ಗುರು, ಆರಾಮಾಗಿ ಬಿಟ್ಬಿಟ್ರು. ಜಾಲಿ. ಆಮೇಲೆ ಇನ್ನೊಂದು ಮಣಿಪುರ್ಗೂ ಆ್ಯಕ್ಚುಲಿ ಬಿಡ್ತಾ ಇದ್ದಾರೆ ಅಂತ ನ್ಯೂಸ್ ಬಂತು. ಬಟ್ ಏನಂದರೆ ಬಾರ್ಡರಲ್ಲಿ ಬರ್ಸ್ಕೊತ ಇದ್ದಾರಂತೆ, ಇಲ್ಲಿಂದ ನೀವು ಏನೇ ಆದರೂ ನೀವೇ ಕಾರಣ ಅಂತ ಬರ್ಸ್ಕೊತ ಇದ್ದಾರಂತೆ. ಸೊ ಹಾಗಾಗಿ ನಾವು ಮಣಿಪುರ್ನ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ಬಟ್ ನನಗೂ ದೇವಾಗೂ ಏನೋ ಆಸೆ ಇದೆ, ಹೋದ್ರೆ ಒಬ್ರು ಇನ್ನೇನಿದೆ ಜೀವನದಲ್ಲಿ ಅಂತ. ಬಟ್ ಬೇರೆ ಹುಡುಗರು ಒಪ್ಕೊತಾ ಇಲ್ಲ. ನೋಡ್ಬೇಕು ಏನು ಕತೆ ಆಗತ್ತೆ ಅಂತ. ನೋಡಿ ಹೆಂಗೆ ಕ್ಯಾನೋಪಿ ಶೇಪಲ್ಲಿ ಇದೆ ಟ್ರೀಸು, ಸ್ವಲ್ಪನೂ ಸನ್ಲೈಟೇ ಇಲ್ಲ ಇಲ್ಲಿ. ಆ ಕೂಲ್ ಬ್ರೀಸು, ಫಾರೆಸ್ಟ್ಸು, ಸರೌಂಡಿಂಗ್ ಟ್ರೀಸು, ಬ್ಯೂಟಿಫುಲ್ ಕರ್ವ್ಸು, ಸೂಪರ್. ಸ್ಪೀಡ್ ಲಿಮಿಟ್ 20.
ಏನ್ ಕಾಮಿಡಿ ಮಾಡ್ತಾ ಇದ್ದೀರಾ? ಅವಾಗಿಂದ ಉಚ್ಚೆ ಅರ್ಜೆಂಟು ತಡ್ಕೊಂಡು ಸಾಕಾಗಿದೆ. ಇವಾಗ ಇಲ್ಲೆಲ್ಲ ನಾನು ನಿಲ್ಸ್ಬೇಕು ಸ್ನೇಹಿತರೆ. ಒಳ್ಳೆ ಸ್ಪಾಟ್ ಸಿಗ್ಬೇಕು ಉಚ್ಚೆ ಉಯ್ಯೋಕೊಂಡು. ನೋಡಿ, ಜೀವನದಲ್ಲಿ ಉಚ್ಚೆ ಉಯ್ಯೋದಷ್ಟು ಸುಖ ಯಾವ್ದ್ರಲ್ಲೂ ಇಲ್ವಂತೆ. ಯಾಕಂದ್ರೆ ಅದು ನಾವು ಗಟ್ಟಿ ಹಿಡ್ಕೊಂಡಿರ್ತೀವಲ್ವಾ, ಅದು ರಿಲೀಸ್ ಆದಾಗ ಆಹಾ, ವರ್ಣಿಸಲಾಗದಷ್ಟು ಸುಖ. ಇವರು ಇಲ್ಲಿ ಯಾವ್ದಾನ ಅನಕೊಂಡ ಇದ್ದು ಅನಕೊಂಡ ಫೈಟ್ ಹಾಕೊಂಡ್ಬಿಟ್ರೆ ಕಷ್ಟ ಆಗತ್ತೆ ಆಮೇಲೆ. ಏನು ಹೇಳಿ ಬ್ರೋ, ಅರ್ಜೆಂಟ್ ಬ್ರೋ. ಸ್ವಲ್ಪ ಸಮಯದ ನಂತರ ದಿಮಾಪುರ್ಗೆ 57 ಕಿಲೋಮೀಟರ್ ಇದೆ. 3 ಗಂಟೆಗೆಲ್ಲ ಹೋಗ್ಬಿಡ್ತೀವಿ. ಸೊ ಡೈರೆಕ್ಟಾಗಿ ಕ್ಯಾಪಿಟಲ್ ಸಿಟಿ ಕೊಹಿಮಾಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಆಗ್ತಾ ಇದೀವಿ. ಗೊತ್ತಿಲ್ಲ ಏನಾಗತ್ತೆ ಅಂತ. ನಮಗೂ ಸರ್ಪ್ರೈಸು. ನೋಡೋಣ, ಜಾಲಿಯಾಗಿ ಬಂದಿದ್ದೀವಲ್ವಾ. ಸೊ ಕೊಹಿಮಾಗೆ ಹೋದ್ರೆ ಕೊಹಿಮಾಯಿಂದ ಮಣಿಪುರ್ ತುಂಬಾ ಹತ್ರ. ಸುಮ್ಮನೆ ಬಾರ್ಡ್ರ್ ಹತ್ರ ಹೋಗ್ಬಿಟ್ಟು ಹಿಂಗೆ ಕಾಲಿಕ್ಬಿಟ್ಟು ಹಿಂಗೆ ಬಂದ್ಬರೋಣ ಅಂತ ಮಣಿಪುರ್ಗೆ. ಎಲ್ಲ ಜಾಲಿ, ಜಾಬೆಲ್ಲ ಖಾಲಿ. ಪ್ಲಾನ್ ಏನಂದ್ರೆ ದಿಮಾಪುರಲ್ಲೇ ಹೋಗಿ ಸ್ಟೇ ಆಗ್ತೀವಿ. ಅಲ್ಲಿ ಒಂದು ಹಾಂಗ್ಕಾಂಗ್ ಮಾರ್ಕೆಟ್ ಅಂತ ಇದೆ, ಅದನ್ನ ಈವ್ನಿಂಗ್ ಎಕ್ಸ್ಪ್ಲೋರ್ ಮಾಡಿಕೊಂಡು ನಾಳೆ ಮೇಘಾಲಯಕ್ಕೆ ಎಂಟ್ರಿ ತಗೊಳ್ಳೋಣ ಅಂತ ಸ್ನೇಹಿತರೆ. ಸೊ ಇಲ್ಲಿ ಕೇಳಿದ್ವಿ, ಮಣಿಪುರ್ಗೆ ಹೋಗೋ ಸೀನೇ ಇಲ್ಲ ನೀವು ಅಂತ ಹೇಳಿದ್ರು ಇಲ್ಲಿ ಅಂಗಡಿಯವರು. ಅವರು ITPL ಅಲ್ಲಿ ಕೆಲಸ ಮಾಡ್ತಾ ಇದ್ರಂತೆ, ಕನ್ನಡ ಮಾತಾಡಿದ್ರು. ಸೊ ನೀವು ಏನೇ ಮಾಡಿದ್ರು ಮಣಿಪುರ್ಗೆ ಹೋಗಕ್ಕಾಗೋದಿಲ್ಲ ಅಂದ್ರು. ಸೊ ಹಾಗಾಗಿ ಇಟ್ಸ್ ನಾಟ್ ವರ್ತ್ ಕೊಹಿಮಾವರೆಗೂ ಎಕ್ಸ್ಟೆಂಡ್ ಮಾಡೋದು. ಬಿಕಾಸ್ ಕೊಹಿಮಾಗೆ ಒಂದು 3 ಅವರ್ ತೋರಿಸ್ತಾ ಇದೆ, 135 ಕಿಲೋಮೀಟರ್ಸ್ ಇಲ್ಲಿಂದ. ಸೊ ಹಾಗಾಗಿ ವೇಸ್ಟ್ ಆಗಿಬಿಡುತ್ತೆ ಡಾಕಿಗೆ. ಮತ್ತೆ ನಾವು ನಾಳೆ ಹೊಡಿಬೇಕಂದ್ರೆ 10 ಅವರ್ ರೈಡ್ ಮಾಡಬೇಕು. ಹಾಗಾಗಿ ದಿಮಾಪುರಲ್ಲೇ ಸ್ಟೇ ಆಗಿ ಇವತ್ತು ಸಾಯಂಕಾಲ ಹಂಗೆ ಹಾಂಗ್ಕಾಂಗ್ ಮಾರ್ಕೆಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ನಾಗಾಲ್ಯಾಂಡಲ್ಲಿ ನಾಳೆ ಡಾಕಿಗೆ ಹೊರಟ್ಬಿಡೋದು ಪ್ಲಾನ್ ಸ್ನೇಹಿತರೆ. ಸೊ ಇವಾಗ ಒಂದು 50 ಕಿಲೋಮೀಟರ್ ಇದೆ, 55 ಕಿಲೋಮೀಟರ್ ಇದೆ ಟು ದಿಮಾಪುರ್. ಬನ್ನಿ ಹೋಗೋಣ. ನಾರ್ತ್ ಈಸ್ಟ್ ಅಲ್ಲಿ ಜಾಸ್ತಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ SBI ಬ್ಯಾಂಕ್ ಜಾಸ್ತಿ ಇದೆ ಸ್ನೇಹಿತರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತುಂಬಾ ಇದೆ ಇಲ್ಲಿ. ಹೋಟೆಲ್ ಅಕೇಶಿಯಾ ಅಂತ ನಾವು ಸ್ಟೇ ಆಗ್ತಾ ಇರೋದು. ಎಲ್ಲ ಗಾಡಿ ಗ್ಯಾರೇಜ್ಗಳು ಜಾಸ್ತಿ ಇದೆ ಇಲ್ಲಿ. JC ರೋಡಲ್ಲಿ ಬಂದಂಗೆ ಐತಲ್ಲ ಗುರು, ಯಾವ ಥರ ಟ್ರಾಫಿಕ್ ಗುರು ಇದು. ರೈಲ್ವೆ ಸ್ಟೇಷನ್ ಹತ್ರ ರೂಮ್ ಮಾಡಿರೋದ ನಾನು. ಸೂಪರ್. ದಿಮಾಪುರ್ ರೈಲ್ವೆ ಸ್ಟೇಷನ್ ಸ್ನೇಹಿತರೆ. ಹೋಟೆಲ್ 7 ಸಿಸ್ಟರ್ಸ್ ಅಂತೆ ನೋಡಿ. ಇದೆ ಹೋಟೆಲ್ ಅಕೇಶಿಯಾ. ನಾಚ್ಕೊಳ್ಳೋದು ಯಾಕೆ? भैया हम 6 बाइक है और एक कार है. और भी आएगा. हाँ 6 बाइक और एक कार है. इधर पार्क करेगा ना हम. उस तरफ ले जा आप लोग ना. ಓಕೆ ಸ್ನೇಹಿತರೆ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದ್ನ ಬಿಡ್ಬೇಕು. ಏನ್ ಬಿಡ್ಬೇಕು? ವೈಟ್ ಫೀಲ್ಡ್ ಫೋನ್ ನೋಡಿ, ಕಳ್ಸೋ. ಅದ್ ಯಾರನ್ನ ಕಳಿಸ್ತೀಯ? ಕಳ್ಸೋ.